ದೊಡ್ಡ ಸದ್ದಿನೊಂದಿಗೆ ಸಿಡಿದಿದ್ದನ್ನು ಕಂಡು ಬೆಚ್ಚಿ ಬಿದ್ದಿದ್ದು. ಏನಾಯ್ತು ಅಂತ ತಿಳಿಯೋಕ್ಕಿಂತ ಮೊದಲೇ ಸುತ್ತಲಿದ್ದವರು ಶವವಾಗಿ ಹೋಗ್ಬಿಟ್ಟಿದ್ರು. ವಾಹನಗಳ ಅವಶೇಷಗಳ ನಡುವೆ ಮಾನವರ ರಕ್ತ ಚಿಮ್ಮಿ ಕೈ ಕಾಲಿನಂತ ಭಾಗಗಳು ಬೇರ್ಪಟ್ಟು ರಸ್ತೆಯ ತುಂಬೆಲ್ಲ ಬಿದ್ದಿತ್ತು. ಸ್ಫೋಟದ ತನಿಖೆ ವೇಳೆ ಶಾಕಿಂಗ್ ವಿಚಾರ ಬಯಲಾಗ್ತಾ ಇದೆ. ಸ್ಫೋಟಕ್ಕೆ ಜಮ್ಮು, ಫರೀದಾಬಾದ್, ದೆಹಲಿಯ ನಂಟು ಇದೆ. ವೈಟ್ ಕಾಲರ್ ಉಗ್ರರ ಕೈವಾಡ ಇರಬಹುದಾದ ಅನುಮಾನ ಇದೆ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಹೆಸರಿನಲ್ಲಿರುವಂತಹ ಕಾರು. ಜಮ್ಮುವಿನ ಪುಲ್ವಾಮಾ ನಿವಾಸಿ ಡಾಕ್ಟರ್ ಉಮರ್ ಮೊಹಮ್ಮದ್ ಹರಿಯಾಣದಲ್ಲಿ ಬಂದು ನೆಲೆಸಿದ್ದ ಡಾಕ್ಟರ್ ಉಮರ್ ಮೊಹಮ್ಮದ್ 5 ದಿನಗಳ ಹಿಂದಷ್ಟೇ ಹರಿಯಾಣದಲ್ಲಿ ಇಬ್ಬರ ಬಂಧನ ಆಗಿತ್ತು. ಮುಜಾಮಿಲ್, ಶಕೀಲ್, ಡಾಕ್ಟರ್ ಆದಿಲ್ನನ್ನ ಬಂಧಿಸಿದ್ದ ಪೊಲೀಸರು. ಶಕೀಲ್, ಆದಿಲ್ ಮತ್ತು ಉಮರ್ ಮೊಹಮ್ಮದ್ಗೂ ಲಿಂಕ್ ಇರಬಹುದಾದ ಅನುಮಾನ. ನೋಡಿ, ಉಗ್ರರು ಅಂದಿದ ತಕ್ಷಣ ನಾವೆಲ್ಲ ಒಂದೇ ಥರದ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀವಿ. ಇವ್ರುಗಳು ಹೆಂಗೆ ಅಂದರೆ ವೈಟ್ ಕಾಲರ್ ಉಗ್ರರು. ಡಾಕ್ಟರ್ ಚೀನಾದಲ್ಲಿ ಏನೋ ಇವರು ಟ್ರೈನಿಂಗ್ ತಗೊಂಡು ಬಂದಿದ್ದಾರಂತೆ. ಡಾಕ್ಟರ್ ಮುಜಾಮಿಲ್, ಶಕೀಲ್, ಡಾಕ್ಟರ್ ಶಹೀಂದ್ ಮತ್ತು ಡಾಕ್ಟರ್ ಆದಿಲ್ ಇವರೆಲ್ಲರೂ ಕೂಡ ಡಾಕ್ಟರ್ಗಳು. ಹಾಗಾಗಿ ಈ ಅನುಮಾನಗಳು ಮತ್ತಷ್ಟು ಬಲವಾಗ್ತಾ ಇದೆ. ಕೆಮಿಕಲ್ ಬಾಂಬ್ ದಾಳಿಗೆ ಸಜ್ಜಾಗಿದ್ದ ಉಗ್ರರುಗಳೆಲ್ಲ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಇವರೆಲ್ಲರೂ ರೆಡಿ ಆಗಿದ್ರು. ನೋಡಿ, ಅಕ್ಟೋಬರ್ 19ರಂದು ಕಾಶ್ಮೀರದ ವಿವಿಧ ಸ್ಥಳಗಳಲ್ಲಿ ಪೊಲೀಸರು ಮತ್ತು ಸೇನೆ ಬೆದರಿಕೆ ಹಾಕುವ ಪೋಸ್ಟ್ಗಳು ವೈರಲ್ ಆಗುತ್ತೆ. ಪೋಸ್ಟರ್ಗಳನ್ನು ಅಂಟಿಸ್ತಾರೆ. ಜೈಷ್ ಸಂಘಟನೆಯ ಹೆಸರಿನಲ್ಲಿ ಗೋಡೆಗಳಿಗೆ ಅಂಟಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾರೆ. ತನಿಖೆ ವೇಳೆ ಈ ಕೃತ್ಯದಲ್ಲಿ ವಿದ್ಯಾವಂತರು ಅಂತ ಅನ್ನಿಸ್ಕೊಂಡವರು, ಉನ್ನತ ವೇತನ ಪಡೆಯುವಂಥ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಇವರೆಲ್ಲ ಪಾಕ್ ಮೂಲದ ವ್ಯಕ್ತಿಗಳ ಸೂಚನೆಯಂತೆಯೇ ಕೆಲಸ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗತ್ತೆ. ಹೇಳ್ಕೊಳ್ಳೋದಕ್ಕೆ ನೋಡೋದಕ್ಕೆ ಚೆನ್ನಾಗಿ ಓದಿದ್ದಾರೆ ಡಾಕ್ಟರ್ಸ್ಗಳು ಅಂತ ಮಾಡ್ತಾ ಇದ್ದಿದ್ದು ಮಾತ್ರ ಈ ಥರದ ಕೆಲಸಗಳು. ಯಾರಿಗೂ ಅನುಮಾನ ಬರಬಾರ್ದು ಅಂತ. ಡಾಕ್ಟರ್ ಆಗಿದ್ದಾರೆ ಅಂತ ಅಂದರೆ, ವಿದ್ಯಾವಂತರಿದ್ದಾರೆ ಅಂತಂದರೆ ಯಾರಿಗೆ ಅನುಮಾನ ಬರುತ್ತೆ ಹೇಳಿ? ಭಾರತದಲ್ಲಿ ಉಗ್ರ ಕೃತ್ಯ ನಡೆಸೋದಕ್ಕೆ ವ್ಯಕ್ತಿಗಳನ್ನು ನೇಮಕ ಮಾಡೋದು, ಹಣ ಸಂಗ್ರಹ ಮಾಡೋದು, ತರಬೇತಿ ನೀಡೋದು, ವಿದೇಶಗಳಿಂದ ಶಸ್ತ್ರಾಸ್ತ್ರವನ್ನು ತರಿಸ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಇಬ್ಬರ ಬಂಧನವಾಗ್ತಾ ಇದ್ದಂತೆ ದೆಹಲಿಯಲ್ಲಿ ಸ್ಫೋಟ. ಡಾಕ್ಟರ್ ಉಮರ್ ಮೊಹಮ್ಮದ್ ಭಯಗೊಂಡು ಬ್ಲಾಸ್ಟ್ ಮಾಡಿರಬಹುದಾದ ಅನುಮಾನ. ಉಗ್ರರ ನಂಟಿನ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಯಾವಾಗ ಅರೆಸ್ಟ್ ಮಾಡಿದ್ರೋ ಆಗ ಇವರಿಗೆ ಢವ ಶುರು ಆಗುತ್ತೆ ಅಂತ ಕಾಣಿಸುತ್ತೆ. ಅದಕ್ಕೆ ಅಂತ ಯಾರ ಕೈಗೂ ಸಿಗಬಾರ್ದು, ಯಾರಿಗೂ ಅನುಮಾನವೂ ಬರಬಾರ್ದು, ಹಾಗೇನೂ ತಿಳಿಸ್ಕೊಳ್ಬೇಕು ಅಂತ ಬ್ಲಾಸ್ಟ್ ಮಾಡ್ಕೊಂಡಿರಬಹುದಾದ ಶಂಕೆ. ಆ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವಾಗ ಇಬ್ರನ್ನ ಬಂಧಿಸಿದ್ರೋ ಆಗ ಸತ್ಯ ಎಲ್ಲ ಹೊರಗೆ ಬರುತ್ತೆ ಅಂತಾನೋ ಏನೋ. ಉಗ್ರರ ನಂಟಿನ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಘಟನೆಯಲ್ಲಿ ಉಗ್ರರ ಕೈವಾಡ ಇದೆ ಅನ್ನೋದನ್ನು ಪ್ರಾಥಮಿಕ ಹಂತದಲ್ಲಿ ಅನುಮಾನ ವ್ಯಕ್ತಪಡಿಸಲಾಗಿದೆ. ಉಗ್ರರ ಶಾಮೀಲು ಇರುವಂಥ ಹಿನ್ನೆಲೆಯಲ್ಲೇ ಈ ಕೃತ್ಯ ನಡೆದಿದೆ ಅನ್ನೋದನ್ನು ಅನುಮಾನ ವ್ಯಕ್ತಪಡಿಸಲಾಗಿದೆ. ಅದರಂತೆಯೇ ಇದೀಗ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇರುವುದನ್ನು ಪತ್ತೆ ಹಚ್ತಾ ಇದ್ದಾರೆ. ನೋಡಿ, ಡಾಕ್ಟರ್ ಆದಿಲ್ ಅಹಮದ್ ಶಂಕಿತ ಉಗ್ರ, ಹೇಳ್ಕೊಳಕ್ ಡಾಕ್ಟ್ರು. ಇನ್ನೊಂದು ಕಡೆಯಲ್ಲಿ ಈತನ ಸ್ನೇಹಿತ ಉಮರ್ ಮೊಹಮ್ಮದ್, ಈತನು ಕೂಡ ಡಾಕ್ಟರ್. ಇವ್ರದೆಲ್ಲ ಒಂದು ಗ್ಯಾಂಗ್. ಹೇಗೆ ಎಲ್ಲಿ ಉಗ್ರ ಕೃತ್ಯವನ್ನು ನಡೆಸಬೇಕು, ಯಾರಿಗೂ ಅನುಮಾನ ಬರದಂತೆಯೇ ಮುಖವಾಡವನ್ನು ಧರಿಸಿ ಸಮಾಜದಲ್ಲಿ ಹೇಗಿರಬೇಕು ಅಂತ. ಆದರೆ ಈ ಬಗ್ಗೆ ಪೊಲೀಸರಿಗೆ ನಿಖರ ಮಾಹಿತಿ ಇತ್ತು. ಎನ್ಐಎ ಕೂಡ ಅಲರ್ಟ್ ಆಗಿತ್ತು. ಗುಪ್ತಚರ ಇಲಾಖೆ ಪ್ರತಿ ಒಂದರ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾನೆ ಇತ್ತು. ಯಾವಾಗ ಇವ್ರನ್ನ ವಶಕ್ಕೆ ಪಡಿಸ್ಕೊಂಡ್ರೋ, ಇವ್ರ ಕೈಯಲ್ಲಿ ಇದ್ದಂಥ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡಿಸ್ಕೊಂಡ್ರೋ ಆಗ ಹೆದರಿಕೊಂಡೋ ಅಥವಾ ಅವ್ರನ್ನ ವಶಕ್ಕೆ ಪಡಿಸ್ಕೊಂಡ್ರು ಅನ್ನುವಂಥ ಹಠಕ್ಕೋ, ಸಿಟ್ಟಿಗೋ, ದ್ವೇಷಕ್ಕೋ ಈ ಕೃತ್ಯ ಎಸಗಿರಬಹುದಾದ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇದೆ.